ಕರೆಕ್ಟ್. ಅಲ್ಲಿ ಅಂದ್ರೆ ನಾನು ಹೇಳ್ತಿರೋದು ಆಕ್ಚುಲಿ ಇಟ್ ಈಸ್ ನಾಟ್ ಅಬೌಟ್ ಯು ಅಥವಾ ಇನ್ನೊಬ್ರು ಕಂಟೆಸ್ಟೆಂಟ್ ಅಂತಲ್ಲ. ನಮಗೆ ಅಲ್ಲಿ ಒಳಗಡೆ ಹೊರಗಡೆ ಏನು ಒಪಿನಿಯನ್ ಫ್ರೇಮ್ ಆಗ್ತಾ ಹೋಗುತ್ತೆ ಅಂದ್ರೆ, ಚೆನ್ನಾಗಿದ್ದವರು ಅದೇ ವೀಕ್ನೆಸ್ ತರ ಕಾಣೋದಕ್ಕೆ ಸ್ಟಾರ್ಟ್ ಆಯ್ತು ಮಂಜು ಮತ್ತೆ ಗೌತಮಿ. ಅದು ವೀಕ್ನೆಸ್ ಆಗಾದ್ರೆ ಅವ್ರು ಚೆನ್ನಾಗಿದ್ರು ಪಾಪ ಫ್ರೆಂಡ್ಶಿಪ್, ಈ ಕಡೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರಿಗೂ ಅವ್ರದೇ ಆದ ರೀತಿಯಲ್ಲಿ ಅದು ವೀಕ್ನೆಸ್ ಆಗ್ತಾ ಇತ್ತು. ಇಬ್ರಿಗೂ ಬಂದು ಆಕ್ಚುಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ದಾರೆ, ನೀವು ಫ್ರೆಂಡ್ಶಿಪ್ ನ ದೂರ ಇಡಿ, ಆಟಾಡಿ ಅಂತ. ಈಗ ಬಿಗ್ ಬಾಸ್ ಅಲ್ಲಿ ಕಂಟೆಂಟ್ ಹೆಂಗ್ ವರ್ಕ್ ಆಗಿದೆ ಈ ಸಲ ಅಂತಂದ್ರೆ, ಚೈತ್ರ ಅವ್ರು ಯಾವಾಗ್ಲೂ ಹೋಗ್ಬೇಕಿತ್ತು, ಬಟ್ ರಜತ್ ಅವ್ರು ಯಾವಾಗ ಅವ್ರ ಜೊತೆಗೆ ಒಂದು ಗಲಾಟೆ ಸ್ಟಾರ್ಟ್ ಆಯ್ತಲ್ಲ, ಆಗ ಸ್ವಲ್ಪ ಲಾಂಜಿವಿಟಿ ಅವ್ರು ಜಾಸ್ತಿ ಆಯ್ತು. ಇಲ್ಲ ಇವ್ರದ್ದು ವರ್ಕ್ ಆಗ್ತಿದೆ, ಇವ್ರು ಇರ್ಲಿ ಅನ್ನೋ ತರ. ಸೊ ಅಂದ್ರೆ ಎಲ್ಲಿ ಅಲ್ಲಿ ಒಂದು ಘರ್ಷಣೆ ಆಗುತ್ತೋ ಅವಾಗ ಅಲ್ಲಿ ಸ್ಕೋಪ್ ಜಾಸ್ತಿ ಸಿಗುತ್ತೆ. ಮನೆ ಒಳಗೆ ನೀವು ಹೇಳ್ತಿರೋದು ಕರೆಕ್ಟ್, ಅಣ್ಣ ತಮ್ಮ ಎಲ್ಲ ಒಂದಾಗಬೇಕು ಆ ತರದೆಲ್ಲ. ಬಟ್ ಇಲ್ಲಿ ಒಳಗಡೆ ಹಂಗ ಆಗ್ತಿಲ್ವೇ ಅಲ್ರಿ? ನೀವು ಯಾವಾಗ ಮಂಜು ಅವ್ರನ್ನ ನೀವು ದೂಷಣೆ ಮಾಡಕ್ ಸ್ಟಾರ್ಟ್ ಮಾಡೋದು, ಅಥವಾ ಅದೇ ಜಾಸ್ತಿ ಕಂಟೆಂಟ್ ಓಡಕ್ಕೆ ಅಂದ್ರೆ, ಓಕೆ ದಟ್ ವರ್ಕ್ಸ್ ಆಕ್ಚುಲಿ ಫಾರ್ ಅ ಶೋ ಲೈಕ್ ಬಿಗ್ ಬಾಸ್, ಎಸ್ಪೆಷಲಿ ಇನ್ ದಿಸ್ ಸೀಸನ್. ಸೊ ಹಂಗಾಗಿದೆ ಅದು. ಸೊ ಆ ತರ ಅಂದ್ರೆ ನೆಗೆನ್ಸಿ ಎಲ್ಲ ತುಂಬಾ ಚೆನ್ನಾಗಿ ಈಗ ಮೋಸ ಮಾಡಿದೇನೆ, ಎಲ್ಲ ರೀತಿ ಒಳ್ಳೆ ರೀತಿಯಲ್ಲಿ ಇದ್ದವರು, ಧರ್ಮ ಅವರು, ನಮ್ಮ ಶಿಶಿರ್ ಅವರು ಬೇಗ ಹೊರಟೋದ್ರು. ಅಂದ್ರೆ ಎಂಟರ್ಟೈನ್ಮೆಂಟ್ ವ್ಯಾಖ್ಯಾನ ಬದಲಾಗ್ತಾ ಇದೆಯಾ ಹಾಗಾದ್ರೆ ಜನಗಳ ಮೈಂಡ್ ಅಲ್ಲಿ ಅಂತ ನನ್ನ ಪ್ರಶ್ನೆ ಅಷ್ಟೇ. ಜನಕ್ಕೆ ಏನ್ ಇಷ್ಟ ಆಗ್ತಿತ್ತು ಏನು ಎತ್ತ ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ. ಆಚೆ ಜನ ಏನ್ ಇಷ್ಟ ಪಡ್ತಾ ಇದ್ರು, ಅವ್ರಿಗೆ ಏನ್ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅದೆಲ್ಲ ನಮ್ಗೆ ಒಂದು ಊಹೆನೂ ಇಲ್ಲ ನಮ್ಗೆ. ಸೊ ನಮ್ಗೆ ನಾವ್ ಅಲ್ಲಿರೋವಾಗ ನಾವ್ ಹೆಂಗೆ ಆ ಬಿಗ್ ಬಾಸ್ ಮನೇಲಿ ಹೇಗ್ ಜೀವಿಸ್ಬೋದು ಹಾಗೆ ನಾವು ಜೀವಿಸಿದೀವಿ ಅಷ್ಟೇ. ನಾವ್ ಜೀವಿಸಿರೋ ಅಂತ ರೀತಿ ಜನಗಳಿಗೆ ಇಷ್ಟ ಆಗಿದೆ, ಅವ್ರು ಅದನ್ನ ಇಷ್ಟು ವಾರಗಳು ಕರ್ಕೊಂಡ್ ಬಂದಿದ್ದಾರೆ. ಇಷ್ಟ ಆಗಿರೋದಕ್ಕೆ ಕರ್ಕೊಂಡ್ ಬಂದಿದ್ದಾರೆ, ಇಷ್ಟ ಆಗದೆ ಇದ್ದಿದ್ರೆ ಇಲ್ಲಿವರೆಗೂ ಬರ್ತಾ ಇರ್ಲಿಲ್ಲ. ಅದೇ. ಸೊ ಅದೇ ಪ್ಯಾಟರ್ನ್ ಅಂತ ಆಕ್ಚುಲಿ ಹೇಳ್ತಾ ಇರ್ತಾರಲ್ಲ ಚೈತ್ರ ಅವ್ರಿಗೆ, ನಮಗೆ ಆಡಿಯನ್ಸ್ ಆಗಿ ಈ ಪ್ಯಾಟರ್ನ್ ಕಂಡಿದೆ. ಯಾರ ಜೊತೆನೂ ಜಗಳ ಆಡಲ್ವೋ, ಯಾರು ತುಂಬಾ ಸಾಫ್ಟ್ ಆಗಿರ್ತಾರೋ, ಎಲ್ಲರನ್ನ ಚೆನ್ನಾಗಿರೋಕ್ ನೋಡ್ತಾರೋ, ಅಥವಾ ತುಂಬಾ ಆರಾಮಾಗಿ ಲೈಕ್ ಆಡ್ಕೊಂಡು ಬರ್ತಾರೋ ಅವರೆಲ್ಲ ಬೇಗ ಹೊರಟೋದ್ರು. ಧರ್ಮ ಅವರು, ಶಿಶಿರ್ ಅವರು, ಅನುಷಾ ಅವರು, ಆಮೇಲೆ ಐಶ್ವರ್ಯ ಅವರು, ಯಾಕಂದ್ರೆ ಅದು ಲಿಸ್ಟ್ ಇದೆ. ಅದಾದ್ಮೇಲೆ ಚೈತ್ರ ಅವರು ಆಕ್ಚುಲಿ ಯಾವಾಗಲೂ ಹೋಗ್ಬೇಕಿತ್ತು, ಬಟ್ ಅದು ತುಂಬಾ ಲೇಟ್ ಆಗಿ ಹೋದ್ರು. ಹಂಗ ಅದು ಲಿಸ್ಟ್ ಆ ಪ್ಯಾಟರ್ನ್ ನಮಗ್ ಕಂಡಿದೆ. ಸೊ ಹೊರಗಡೆ ನೋಡ್ತಾ ಇರೋರಿಗೆ ಐಶು ಏನ್ ಬೇಗ ಬರಲಿಲ್ಲ, 13 ವೀಕ್ಸ್ ವರ್ಗು. ಕರೆಕ್ಟ್. ಅದೇ ಅಂದ್ರೆ ನಾವು ಬರೋ ಒಂದು 4 ವೀಕ್ಸ್ ಮುಂಚೆವರೆಗೂ ಅವರಿದ್ರು. 13 ವಾರ ಇರೋದನ್ನು ಬೇಸ್ಡ್ ಆನ್ ದ ಡಿಗ್ರೀಸ್ ಆಫ್ ವಾಟ್ ಎವರ್ ದ ಘರ್ಷಣೆ ದೇ ಕಾಸ್. ಅದ್ರ ಪ್ರಕಾರ ಆ ವೀಕಲ್ ಐಶ್ವರ್ಯ ಅವರು ಗಲಾಟೆ ಮಾಡಿದ್ರು, ನೀವು ನೋಡಿದೀರಾ? ಚೈತ್ರ ಅವ್ರ ಜೊತೆ ಅವ್ರಿಗೆ ಒಂದ್ ಇದಾಗುತ್ತೆ. ಅದು ಹಂಗ ಅನ್ಕೊಳ್ಳೋದ್ ತಪ್ಪು. ಗಲಾಟೆ ಮಾಡಿದ್ರೆ ಮಾತ್ರ ಬಿಗ್ ಬಾಸ್ ಅಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳೋದ್ ತಪ್ಪು. ಹಾಗಿದ್ರೆ ಅವ್ರಿಬ್ರಿಗೂ ಗಲಾಟೆ ಆಗಿತ್ತು. ಯಾಕೆ ಬರೀ ಚೈತ್ರನ್ ಇಟ್ಕೊಂಡ್ರು ಐಶುನ್ ಕಳ್ಸಿದ್ರು? ಹಂಗೆಲ್ಲ ಅಲ್ಲ, ಬರೀ ಗಲಾಟೆ ಒಂದೇ ಬಿಗ್ ಬಾಸ್ ಅಲ್ಲ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎಮೋಷನ್ಸ್. ಒಂದೇ ಬಿಗ್ ಬಾಸ್ ಅಲ್ಲ, ಬಟ್ ಆದ್ರೆ ನಮ್ಮ ಇವರು ಫಸ್ಟ್ ಲಾಯರ್ ಜಗದೀಶ್ ಮತ್ತು ಅವರಿಬ್ರು ರಂಜಿತ್ ನಡುವೆ ಗಲಾಟೆ ಆಗಿ ಹೊರಗಡೆ ಹೋಗ್ತಾರಲ್ಲ, ಅಥವಾ ನಮ್ಮ ಲಾಯರ್ ಜಗದೀಶ್ ಅವ್ರು ಎಲ್ಲಿ ತನಕ ಇದ್ರಲ್ಲ ಅಲ್ಲಿ ತನಕ ಶೋ ವಾಸ್ ಲೈಕ್ ಓ ನೆಕ್ಸ್ಟ್ ಲೆವೆಲ್. ಆ ಥರ ಅವ್ರು ಹೋದ್ಮೇಲೆ ನಾವು ನೋಡೋದೇ ಬಿಡ್ತೀವಿ ಅಂತ ಕಮೆಂಟ್ಸ್ ಹಾಕೋರು ಜನಗಳು. ಯಾವಾಗ ಹನುಮಂತ ಬಂದು ಇದು ಕಂಟೆಸ್ಟೆಂಟ್ ಅಲ್ಲ, ಹನುಮಂತ ಏನಿದು ಸುಮ್ಮನೆ ಅವ್ರು ಹಾಡ್ತಾರೆ ಸುಮ್ಮನೆ ಇರ್ತಾರೆ ಏನಿದು ಅನ್ನೋ ಥರ. ಅಂದರೆ ಜನಗಳದ್ದು ಎಂಟರ್ಟೈನ್ಮೆಂಟ್ ವ್ಯಾಖ್ಯಾನ ಬದಲಾಗಿರೋದ್ರ ಬಗ್ಗೆ ನಾನು ಮಾತಾಡ್ತಿರೋದು. ಆಮೇಲೆ ಮತ್ತೆ ಸ್ವಲ್ಪ ಇನ್ನೇನು ಇರೋರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋಣ. ಓಕೆ, ಇಲ್ಲಿ ರಜತ್ತೇನೋ ಬಂದರು, ಮತ್ತೆ ಗಲಾಟೆ ಸ್ಟಾರ್ಟ್ ಆಯಿತು, ಹಂಗೆ ಶುರು ಆಯ್ತು ಅದು. ಬಟ್ ಒಂದಂತೂ ನಿಜ, ರಜತ್ ಬಂದ್ಮೇಲೆ ಅದೊಂದು ಬೇರೆನ ಟರ್ನ್ ತಗೋತು. ಆಕ್ಚುಲಿ ಅಲ್ಲಿವರೆಗೂ ಎಲ್ಲ ಒಂಥರ ಸೈಲೆಂಟ್, ಕಾಮ್ ಅಂಡ್ ಸಟಲ್ ಆಗಿ ಹೋಗ್ತಾ ಇತ್ತು. ಯಾರ ಮನ್ಸಲ್ಲಿ ಏನೇ ಒಪಿನಿಯನ್ಸ್ ಇದ್ರು ಹೊರಗೆ ಹೇಳ್ಕೊಳಕ್ ಹಿಂಜರಿತಾ ಇದ್ರು. ಬಟ್ ರಜತ್ ಬಂದ್ಮೇಲೆ ಅದ್ ಬೇರೆನೆ ಒಂದು ಶೇಡ್ ತಗೋತು.